ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಫೈರಿಂಗ್ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಎಸ್ಪಿ ಸುಮನ್ ಪನ್ನೇಕರ್. ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಪರಿಶೀಲನೆ ಮಾಡಿದ್ದಾರೆ. ಫೈರಿಂಗ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದಾರೆ ಪನ್ನೇಕರ್ ಅವರು. ನೂತನವಾಗಿ ಆಗಮಿಸಿರುವಂತಹ ಎಸ್ಪಿ ಸುಮನ್ ಪನ್ನೇಕರ್, ಪವನ್ ಅವರು ಒಂದೇ ದಿನಕ್ಕೆ ಡಿಸ್ಮಿಸ್ ಆದರು, ಅಂದ್ರೆ ಕೆಲಸದಿಂದ ಅಮಾನತು ಮಾಡಲಾಯಿತು ಅವರನ್ನ. ಈಗ ಬೇರೆ ಎಸ್ಪಿಯಲ್ಲಿ ಬಂದಿದ್ದಾರೆ, ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದೇನೆ. ಈ ಘಟನೆಗೆ ಸಂಬಂಧಪಟ್ಟಂತೆ 26 ಜನ ಬಂಧನ ಆಗಿದೆ. ಬಳ್ಳಾರಿಯಲ್ಲಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಸ್ಥಳ ಪರಿಶೀಲನೆ ನಡೆಸಿದ ನಂತರ ಅವರ ಪ್ರತಿಕ್ರಿಯೆ ಇತ್ತು. ಸೊ ಇವತ್ತು ನಾನಿಲ್ಲಿ 1 ಜನವರಿ 2026 ದಿನದಂದು ಏನು ಇಲ್ಲಿ ಘಟನೆ ನಡೆದಿತ್ತು ಬಳ್ಳಾರಿ ಟೌನ್ ಅಲ್ಲಿ, ಆ ಘಟನಾ ಸ್ಥಳಕ್ಕೆ ಬಂದು ಸೀನ್ ಆಫ್ ಕ್ರೈಮ್ ಅನ್ನ ಕನ್ಸರ್ನ್ಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಮತ್ತೆ ಸೂಪರ್ವೈಸರಿ ಆಫೀಸರ್ಸ್ ಜೊತೆಗೆ ಒಂದು ಇನ್ಸ್ಪೆಕ್ಟ್ ಮಾಡಿರುವಂತದ್ದು ಇವತ್ತು. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಡೀಟೇಲ್ಸ್ ಅನ್ನ ಐಒ ಇಂದ ಪಡೆದುಕೊಂಡಿರ್ತೇನೆ. ಕೆಲವೊಂದು ಘಟನೆಗಳು ಆ ಸಂದರ್ಭದಲ್ಲಿ ನಡೆದಿದ್ರ ಬೇಸಿಸ್ ಮೇಲೆ ಈಗಾಗಲೇ ಒಂದು ಬ್ರೂಸ್ಪೇಟ್ ಸ್ಟೇಷನ್ ಅಲ್ಲಿ ಅಪರಾಧ ವರದಿಗಳು ಬಂದ್ಬಿಟ್ಟು ಎಫ್ಐಆರ್ಗಳನ್ನ ರಿಜಿಸ್ಟರ್ ಮಾಡಲಾಗಿದೆ. 6 ಎಫ್ಐಆರ್ಗಳನ್ನ ರಿಜಿಸ್ಟರ್ ಮಾಡಲಾಗಿದ್ದು, ಎಲ್ಲ ಎಫ್ಐಆರ್ಗಳನ್ನ ಅಥವಾ ಎಲ್ಲ ಕೇಸಸ್ ಅನ್ನ ಬೇರೆ ಬೇರೆ ಐಒಗಳು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ನಾನು ಘಟನಾ ಸ್ಥಳದ್ದು ಒಂದು ಇನ್ಸ್ಪೆಕ್ಟ್ ಮಾಡಿದ ನಂತರ ಕನ್ಸರ್ನ್ಡ್ ಐಒಗಳ ಜೊತೆಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡೆದು ಕೇಸ್ ಫೈಲ್ಗಳನ್ನ ಪುನಃ ಪರಿಶೀಲನೆ ಮಾಡಿ ಮುಂದಿನ ತನಿಖೆ ಬಗ್ಗೆ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಅವರ ಜೊತೆಗೆ ನಾವು ಚರ್ಚೆ ಮಾಡ್ತೇವೆ. ಅಲ್ಲಿ ಈ ಕೇಸ್ ಬಗ್ಗೆ ಮಾಹಿತಿ ಪಡೆದಿಲ್ಲ. ಅಲ್ಲಿ ನಿನ್ನೆ ನಡೆದಿರುವಂತದ್ದು ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನ ನಾವು ಕರೆದು ಒಂದು ಡಿಸ್ಟ್ರಿಕ್ಟ್ ಪೊಲೀಸಿಂಗ್ ಸಿಚುವೇಶನ್ ಯಾವ ತರ ಇದೆ ಅಥವಾ ಲಾ ಅಂಡ್ ಆರ್ಡರ್ ಸಿಚುವೇಶನ್, ಕ್ರೈಮ್ಗಳು ಯಾವ ತರ ಆಗ್ತಾ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಯಾವ ತರ ಇದೆ ಅನ್ನುವಂಥದ್ರ ಬಗ್ಗೆ ನಾನು ಅವರಿಂದ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಫೈರಿಂಗ್ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಎಸ್ಪಿ ಸುಮನ್ ಪನ್ನೇಕರ್. ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಪರಿಶೀಲನೆ ಮಾಡಿದ್ದಾರೆ. ಫೈರಿಂಗ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದಾರೆ ಪನ್ನೇಕರ್ ಅವರು. ನೂತನವಾಗಿ ಆಗಮಿಸಿರುವಂತಹ ಎಸ್ಪಿ ಸುಮನ್ ಪನ್ನೇಕರ್, ಪವನ್ ಅವರು ಒಂದೇ ದಿನಕ್ಕೆ ಡಿಸ್ಮಿಸ್ ಆದರು, ಅಂದ್ರೆ ಕೆಲಸದಿಂದ ಅಮಾನತು ಮಾಡಲಾಯಿತು ಅವರನ್ನ. ಈಗ ಬೇರೆ ಎಸ್ಪಿಯಲ್ಲಿ ಬಂದಿದ್ದಾರೆ, ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದೇನೆ. ಈ ಘಟನೆಗೆ ಸಂಬಂಧಪಟ್ಟಂತೆ 26 ಜನ ಬಂಧನ ಆಗಿದೆ. ಬಳ್ಳಾರಿಯಲ್ಲಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಸ್ಥಳ ಪರಿಶೀಲನೆ ನಡೆಸಿದ ನಂತರ ಅವರ ಪ್ರತಿಕ್ರಿಯೆ ಇತ್ತು. ಸೊ ಇವತ್ತು ನಾನಿಲ್ಲಿ 1 ಜನವರಿ 2026 ದಿನದಂದು ಏನು ಇಲ್ಲಿ ಘಟನೆ ನಡೆದಿತ್ತು ಬಳ್ಳಾರಿ ಟೌನ್ ಅಲ್ಲಿ, ಆ ಘಟನಾ ಸ್ಥಳಕ್ಕೆ ಬಂದು ಸೀನ್ ಆಫ್ ಕ್ರೈಮ್ ಅನ್ನ ಕನ್ಸರ್ನ್ಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಮತ್ತೆ ಸೂಪರ್ವೈಸರಿ ಆಫೀಸರ್ಸ್ ಜೊತೆಗೆ ಒಂದು ಇನ್ಸ್ಪೆಕ್ಟ್ ಮಾಡಿರುವಂತದ್ದು ಇವತ್ತು. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಡೀಟೇಲ್ಸ್ ಅನ್ನ ಐಒ ಇಂದ ಪಡೆದುಕೊಂಡಿರ್ತೇನೆ. ಕೆಲವೊಂದು ಘಟನೆಗಳು ಆ ಸಂದರ್ಭದಲ್ಲಿ ನಡೆದಿದ್ರ ಬೇಸಿಸ್ ಮೇಲೆ ಈಗಾಗಲೇ ಒಂದು ಬ್ರೂಸ್ಪೇಟ್ ಸ್ಟೇಷನ್ ಅಲ್ಲಿ ಅಪರಾಧ ವರದಿಗಳು ಬಂದ್ಬಿಟ್ಟು ಎಫ್ಐಆರ್ಗಳನ್ನ ರಿಜಿಸ್ಟರ್ ಮಾಡಲಾಗಿದೆ. 6 ಎಫ್ಐಆರ್ಗಳನ್ನ ರಿಜಿಸ್ಟರ್ ಮಾಡಲಾಗಿದ್ದು, ಎಲ್ಲ ಎಫ್ಐಆರ್ಗಳನ್ನ ಅಥವಾ ಎಲ್ಲ ಕೇಸಸ್ ಅನ್ನ ಬೇರೆ ಬೇರೆ ಐಒಗಳು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ನಾನು ಘಟನಾ ಸ್ಥಳದ್ದು ಒಂದು ಇನ್ಸ್ಪೆಕ್ಟ್ ಮಾಡಿದ ನಂತರ ಕನ್ಸರ್ನ್ಡ್ ಐಒಗಳ ಜೊತೆಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡೆದು ಕೇಸ್ ಫೈಲ್ಗಳನ್ನ ಪುನಃ ಪರಿಶೀಲನೆ ಮಾಡಿ ಮುಂದಿನ ತನಿಖೆ ಬಗ್ಗೆ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಅವರ ಜೊತೆಗೆ ನಾವು ಚರ್ಚೆ ಮಾಡ್ತೇವೆ. ಅಲ್ಲಿ ಈ ಕೇಸ್ ಬಗ್ಗೆ ಮಾಹಿತಿ ಪಡೆದಿಲ್ಲ. ಅಲ್ಲಿ ನಿನ್ನೆ ನಡೆದಿರುವಂತದ್ದು ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನ ನಾವು ಕರೆದು ಒಂದು ಡಿಸ್ಟ್ರಿಕ್ಟ್ ಪೊಲೀಸಿಂಗ್ ಸಿಚುವೇಶನ್ ಯಾವ ತರ ಇದೆ ಅಥವಾ ಲಾ ಅಂಡ್ ಆರ್ಡರ್ ಸಿಚುವೇಶನ್,
ಕ್ರೈಮ್ಗಳು ಯಾವ ತರ ಆಗ್ತಾ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಯಾವ ತರ ಇದೆ ಅನ್ನುವಂಥದ್ರ ಬಗ್ಗೆ ನಾನು ಅವರಿಂದ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಫೈರಿಂಗ್ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಎಸ್ಪಿ ಸುಮನ್ ಪನ್ನೇಕರ್. ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಪರಿಶೀಲನೆ ಮಾಡಿದ್ದಾರೆ. ಫೈರಿಂಗ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದಾರೆ ಪನ್ನೇಕರ್ ಅವರು. ನೂತನವಾಗಿ ಆಗಮಿಸಿರುವಂತಹ ಎಸ್ಪಿ ಸುಮನ್ ಪನ್ನೇಕರ್. ಪವನ್ ಅವರು ಒಂದೇ ದಿನಕ್ಕೆ ಡಿಸ್ಮಿಸ್ ಆದರು, ಅಂದ್ರೆ ಕೆಲಸದಿಂದ ಅಮಾನತು ಮಾಡಲಾಯಿತು ಅವರನ್ನ. ಈಗ ಬೇರೆ ಎಸ್ಪಿಯಲ್ಲಿ ಬಂದಿದ್ದಾರೆ, ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದೇನೆ. ಈ ಘಟನೆಗೆ ಸಂಬಂಧಪಟ್ಟಂತೆ 26 ಜನ ಬಂಧನ ಆಗಿದೆ. ಬಳ್ಳಾರಿಯಲ್ಲಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಸ್ಥಳ ಪರಿಶೀಲನೆ ನಡೆಸಿದ ನಂತರ ಅವರ ಪ್ರತಿಕ್ರಿಯೆ ಇತ್ತು. ಸೊ ಇವತ್ತು ನಾನಿಲ್ಲಿ 1 ಜನವರಿ 2026 ದಿನದಂದು ಏನು ಇಲ್ಲಿ ಘಟನೆ ನಡೆದಿತ್ತು ಬಳ್ಳಾರಿ ಟೌನ್ ಅಲ್ಲಿ, ಆ ಘಟನಾ ಸ್ಥಳಕ್ಕೆ ಬಂದು ಸೀನ್ ಆಫ್ ಕ್ರೈಮ್ ಅನ್ನ ಕನ್ಸರ್ನ್ಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಮತ್ತೆ ಸೂಪರ್ವೈಸರಿ ಆಫೀಸರ್ಸ್ ಜೊತೆಗೆ ಒಂದು ಇನ್ಸ್ಪೆಕ್ಟ್ ಮಾಡಿರುವಂತದ್ದು ಇವತ್ತು. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಡೀಟೇಲ್ಸ್ ಅನ್ನ ಐಒ ಇಂದ ಪಡೆದುಕೊಂಡಿರ್ತೇನೆ. ಕೆಲವೊಂದು ಘಟನೆಗಳು ಆ ಸಂದರ್ಭದಲ್ಲಿ ನಡೆದಿದ್ದರ ಬೇಸಿಸ್ ಮೇಲೆ ಈಗಾಗಲೇ ಒಂದು ಬ್ರೂಸ್ಪೇಟ್ ಸ್ಟೇಷನ್ ಅಲ್ಲಿ ಅಪರಾಧ ವರದಿಗಳು ಬಂದ್ಬಿಟ್ಟು ಎಫ್ಐಆರ್ಗಳನ್ನ ರಿಜಿಸ್ಟರ್ ಮಾಡಲಾಗಿದೆ. 6 ಎಫ್ಐಆರ್ಗಳನ್ನ ರಿಜಿಸ್ಟರ್ ಮಾಡಲಾಗಿದ್ದು ಎಲ್ಲ ಎಫ್ಐಆರ್ಗಳನ್ನ ಅಥವಾ ಎಲ್ಲ ಕೇಸಸ್ ಅನ್ನ ಬೇರೆ ಬೇರೆ ಐಒಗಳು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ನಾನು ಘಟನಾ ಸ್ಥಳದ್ದು ಒಂದು ಇನ್ಸ್ಪೆಕ್ಟ್ ಮಾಡಿದ ನಂತರ ಕನ್ಸರ್ನ್ಡ್ ಐಒಗಳ ಜೊತೆಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡೆದು ಕೇಸ್ ಫೈಲ್ಗಳನ್ನ ಪುನಃ ಪರಿಶೀಲನೆ ಮಾಡಿ ಮುಂದಿನ ತನಿಖೆ ಬಗ್ಗೆ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಅವರ ಜೊತೆಗೆ ನಾವು ಚರ್ಚೆ ಮಾಡುತ್ತೇವೆ. ಅಲ್ಲಿ ಈ ಕೇಸ್ ಬಗ್ಗೆ ಮಾಹಿತಿ ಪಡೆದಿಲ್ಲ. ಅಲ್ಲಿ ನಿನ್ನೆ ನಡೆದಿರುವಂತದ್ದು ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನ ನಾವು ಕರೆದು ಒಂದು ಡಿಸ್ಟ್ರಿಕ್ಟ್ದು ಪೊಲೀಸಿಂಗ್ ಸಿಚುವೇಶನ್ ಯಾವ ತರ ಇದೆ ಅಥವಾ ಲಾ ಅಂಡ್ ಆರ್ಡರ್ ಸಿಚುವೇಶನ್, ಕ್ರೈಮ್ಗಳು ಯಾವ ತರ ಆಗ್ತಾ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಯಾವ ತರ ಇದೆ ಅನ್ನುವಂಥದ್ರ ಬಗ್ಗೆ ನಾನು ಅವರಿಂದ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಫೈರಿಂಗ್ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಎಸ್ಪಿ ಸುಮನ್ ಪನ್ನೇಕರ್. ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಪರಿಶೀಲನೆ ಮಾಡಿದ್ದಾರೆ. ಫೈರಿಂಗ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದಾರೆ ಪನ್ನೇಕರ್ ಅವರು. ನೂತನವಾಗಿ ಆಗಮಿಸಿರುವಂತಹ ಎಸ್ಪಿ ಸುಮನ್ ಪನ್ನೇಕರ್. ಪವನ್ ಅವರು ಒಂದೇ ದಿನಕ್ಕೆ ಡಿಸ್ಮಿಸ್ ಆದರು, ಅಂದ್ರೆ ಕೆಲಸದಿಂದ ಅಮಾನತು ಮಾಡಲಾಯಿತು ಅವರನ್ನ. ಈಗ ಬೇರೆ ಎಸ್ಪಿಯಲ್ಲಿ ಬಂದಿದ್ದಾರೆ, ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದೇನೆ. ಈ ಘಟನೆಗೆ ಸಂಬಂಧಪಟ್ಟಂತೆ 26 ಜನ ಬಂಧನ ಆಗಿದೆ. ಬಳ್ಳಾರಿಯಲ್ಲಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಸ್ಥಳ ಪರಿಶೀಲನೆ ನಡೆಸಿದ ನಂತರ ಅವರ ಪ್ರತಿಕ್ರಿಯೆ ಇತ್ತು. ಸೊ ಇವತ್ತು ನಾನಿಲ್ಲಿ 1 ಜನವರಿ 2026 ದಿನದಂದು ಏನು ಇಲ್ಲಿ ಘಟನೆ ನಡೆದಿತ್ತು ಬಳ್ಳಾರಿ ಟೌನ್ ಅಲ್ಲಿ, ಆ ಘಟನಾ ಸ್ಥಳಕ್ಕೆ ಬಂದು ಸೀನ್ ಆಫ್ ಕ್ರೈಮ್ ಅನ್ನ ಕನ್ಸರ್ನ್ಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಮತ್ತೆ ಸೂಪರ್ವೈಸರಿ ಆಫೀಸರ್ಸ್ ಜೊತೆಗೆ ಒಂದು ಇನ್ಸ್ಪೆಕ್ಟ್ ಮಾಡಿರುವಂತದ್ದು ಇವತ್ತು. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಡೀಟೇಲ್ಸ್ ಅನ್ನ ಐಒ ಇಂದ ಪಡೆದುಕೊಂಡಿರ್ತೇನೆ. ಕೆಲವೊಂದು ಘಟನೆಗಳು ಆ ಸಂದರ್ಭದಲ್ಲಿ ನಡೆದಿದ್ದರ ಬೇಸಿಸ್ ಮೇಲೆ ಈಗಾಗಲೇ ಒಂದು ಬ್ರೂಸ್ಪೇಟ್ ಸ್ಟೇಷನ್ ಅಲ್ಲಿ ಅಪರಾಧ ವರದಿಗಳು ಬಂದ್ಬಿಟ್ಟು ಎಫ್ಐಆರ್ಗಳನ್ನ ರಿಜಿಸ್ಟರ್ ಮಾಡಲಾಗಿದೆ. 6 ಎಫ್ಐಆರ್ಗಳನ್ನ ರಿಜಿಸ್ಟರ್ ಮಾಡಲಾಗಿದ್ದು ಎಲ್ಲ ಎಫ್ಐಆರ್ಗಳನ್ನ ಅಥವಾ ಎಲ್ಲ ಕೇಸಸ್ ಅನ್ನ ಬೇರೆ ಬೇರೆ ಐಒಗಳು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ನಾನು ಘಟನಾ ಸ್ಥಳದ್ದು ಒಂದು ಇನ್ಸ್ಪೆಕ್ಟ್ ಮಾಡಿದ ನಂತರ ಕನ್ಸರ್ನ್ಡ್ ಐಒಗಳ ಜೊತೆಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡೆದು ಕೇಸ್ ಫೈಲ್ಗಳನ್ನ ಪುನಃ ಪರಿಶೀಲನೆ ಮಾಡಿ ಮುಂದಿನ ತನಿಖೆ ಬಗ್ಗೆ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಅವರ ಜೊತೆಗೆ ನಾವು ಚರ್ಚೆ ಮಾಡುತ್ತೇವೆ. ಅಲ್ಲಿ ಈ ಕೇಸ್ ಬಗ್ಗೆ ಮಾಹಿತಿ ಪಡೆದಿಲ್ಲ. ಅಲ್ಲಿ ನಿನ್ನೆ ನಡೆದಿರುವಂತದ್ದು ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನ ನಾವು ಕರೆದು ಒಂದು
ಡಿಸ್ಟ್ರಿಕ್ಟ್ದು ಪೊಲೀಸಿಂಗ್ ಸಿಚುವೇಶನ್ ಯಾವ ತರ ಇದೆ ಅಥವಾ ಲಾ ಅಂಡ್ ಆರ್ಡರ್ ಸಿಚುವೇಶನ್, ಕ್ರೈಮ್ಗಳು ಯಾವ ತರ ಆಗ್ತಾ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಯಾವ ತರ ಇದೆ ಅನ್ನುವಂಥದ್ರ ಬಗ್ಗೆ ನಾನು ಅವರಿಂದ